ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ವಿಜಯಪುರ ಇದೀಗ ಪ್ರವಾಹಪುರವಾಗಿದೆ. ಕಲಬುರಗಿ ಯಾದಗಿರಿಯಲ್ಲೂ ಭೀಮಾ ನದಿ ರೌದ್ರ ರೂಪ ತಾಳಿದೆ. ಊರಿಗೂರೆ ಮುಳುಗಡೆಯಾಗಿದ್ದು ಅನ್ನ ನೀರಿಗೂ ಪರದಾಡುವಂತಾಗಿದೆ. ಇನ್ನು ರಾಸುಗಳು ಕೂಡ ಮೇವಿಲ್ಲದೆ ಮೂಕ ರೋಧನೆ ಇಡ್ತಾ ಇವೆ. ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ. ಮೇವು ಇಲ್ಲದೆ ಜಾನುವಾರುಗಳು ರೋಧಿಸುತ್ತಿವೆ. ಗ್ರಾಮಕ್ಕೆ ಗ್ರಾಮವೇ ನಡುಗಡ್ಡೆಯಾಗಿದೆ. ಮನೆ ಅಂಗಡಿಗಳು ಅಷ್ಟೇ ಯಾಕೆ, ದೇವಸ್ಥಾನಕ್ಕೂ ಜಲ ದಿಗ್ಬಂಧನ ಬಿದ್ದಿದೆ. ಒಂದೊಂದು ದೃಶ್ಯವು ಉತ್ತರ ಕರ್ನಾಟಕದಲ್ಲಿ ಭೀಮಾ ನದಿಯ ರೌದ್ರ ರೂಪದ ಭೀಕರತೆಯನ್ನ ಬಿಚ್ಚಿಡುತ್ತಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ, ಎತ್ತ ನೋಡಿದರೂ ಕಾಣ್ತಿರೋದು ನೀರಷ್ಟೇ. ವಿಜಯಪುರ ಜಿಲ್ಲೆ ಕೇಡಗಿಯಲ್ಲಿ 30ಕ್ಕೂ ಹೆಚ್ಚು ಮನೆ ದೇವಸ್ಥಾನಕ್ಕೆ ಭೀಮೆ ಜಲ ದಿಗ್ಬಂಧನ ಹಾಕಿದ್ದಾಳೆ. ಆಂಜನೇಯ ಸ್ವಾಮಿ ದೇಗುಲ, ಬಸವಣ್ಣ ದೇವಸ್ಥಾನ, ಲಾಲ್ ಸಾಬ್ ದರ್ಗಾ ಜಲಾವೃತಗೊಂಡಿದೆ. ಜನರು ತೆಪ್ಪದಲ್ಲೇ ಓಡಾಡೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಜನರನ್ನು ದಾಡ್ಸಲ್ಕೆ ಇದೇ ನಾವು ತೆಪ್ಪವನ್ನು ತೊಗೊಂಡ್ಕಿಸಿ ಜನರಿಗೆ ದಾಡ್ಸೇವು. ಈಗ ಇಡೀ ನಮ್ಮಲ್ಲಿ 60-50 ಮನೆಗಳು ಮುಳುಗಿದಾವೆ. ಈಗ ಒಟ್ಟು ನೀರು ಹತ್ತೇವೆ 50-60 ಮನೆಗಳಿಗೆ. ಈ ಮೀನುಗಾರ ಬುಟ್ಟಿಯೊಳಗೆ ಸತೆಗೆ ಒಯ್ದು ದಾಡಿಸ್ತಾರೆ. ನಮಗೆಲ್ಲರ ಜೀವ ರಕ್ಷಣೆ, ಊರಿನ ಜೀವ ರಕ್ಷಣೆ ಮಾಡೋರು ಈ ಮೀನುಗಾರೆ. ಅವ್ರಿಗೆ ಈ ಬುಟ್ಟಿನೇ ಒಡಗ ಬುಟ್ಟಿ ಕೊಡ್ಕಿಸಿ ಅಂದ್ರೆ ಅವರು ದಾಡ್ಸಲ್ಕತ್ತಾರ. ನಂದ್ರಿ ಮನಿನೂ ನೀರಾಗದ್ರಿ, ಹೊಲನೂ ನೀರಾಗದ. ಸಣ್ಣ ಹುಡುಗರು ಅವ್ ಮನ್ಯಾಗ. ಈಗ ಅವ್ರ ಮನೆ ಕೂಡ ಟೈಮ್ದಾಗ ನನ್ನ ಮಕ್ಕಳು ಸಣ್ಣ ಅಂತೇಳಿ ನಾನು ತೊಗೊಂಡು ಹೊಲಕ್ಕೆ ಹೋಗೇನ್ರಿ. ನನ್ನ ಮನೆ ಕೊಟ್ಟಿಲ್ಲ, ಯಾರು ಬಂದು ನನಗೆ ವಿಚಾರ ಮಾಡಿಲ್ಲ. ನಾನು ನೀರಾಗ ಹರ್ಕೊಂಡು ಆದ್ರೂ ನನಗೆ ಯಾರು ಬಂದು ಕೇಳಿಲ್ಲ. ಹಾಂ, ಇಲ್ಲಿ ಊರಾಗ ನೋಡ್ರಿ ಮಠ ನೀರಾಗ, ಈ ಊರು ನೀರಾಗ. ಮತ್ತು ನಾವು ಏನು ಹೇಳ್ಬೇಕ್ರಿ ಅವ್ರಿಗೆ? ಏನು ಹೇಳಿದ್ರು ಬರೀ ದೊಡ್ಡವ್ರು ಬರ್ತಾರ, ಆಯ್ತು ಅಂತಾರ, ಹೋಗ್ಬಿಡ್ತಾರೆ. ಅವ್ರು ಏನು ಮಾಡಿಲ್ರಿ, ನನಗಂತೂ ಏನು ಮಾಡಿಲ್ರಿ. ವಿಜಯಪುರ ಜಿಲ್ಲೆಯ ಇಂಡಿ, ಅಲಮೇಲ ತಾಲೂಕುಗಳಲ್ಲಿ ಭೀಮಾ ನದಿ ಅವಾಂತರಗಳ ಹೊಳೆಯನ್ನೇ ಹರಿಸಿದೆ. ವಾಹನಗಳು ಸಂಚರಿಸಬೇಕಾಗಿದ್ದ ರಸ್ತೆಗೆ ತೆಪ್ಪಗಳು ಇಳಿದಿವೆ. ಅಂಗಡಿಗಳಿಗೂ ಜಲ ದಿಗ್ಬಂಧನ ಬಿದ್ದಿದೆ. ಇಂಡಿ ತಾಲೂಕಿನ ಖೇಡಾ ಗ್ರಾಮದ ಒಂದೊಂದು ದೃಶ್ಯವು ಪ್ರವಾಹ ಸೃಷ್ಟಿಸಿರುವ ರಗಳೆಗೆ ಸಾಕ್ಷಿಯಾಗಿದೆ. ಸದ್ಯ ನಾವು ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಖೇಡಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭೀಮೆ ಆವರಿಸಿಕೊಂಡಿದ್ದಾಳೆ ಅಂತ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಖೇಡಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳು ಇದೀಗ ಜಲಾವೃತವಾಗಿವೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿನ ಬೆಳೆಗಳು ಹಾನಿಗೀಡಾಗಿವೆ. ಜಲಾವೃತದ ಮನೆಗಳಲ್ಲಿನ ಜನರನ್ನು ಸಹ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಸುಮಾರು 10-12 ಅಡಿಗಳಷ್ಟು ನೀರು ಇಲ್ಲಿ ಒಳಗಡೆ ನೀರು ನುಗ್ಗಿರುವಂತಹ ದೃಶ್ಯ ನಮಗೆ ಕಂಡು ಬರುತ್ತೆ. ಎಷ್ಟು ನೀರು ನುಗ್ಗಿದೆ ಅಂತ ನೋಡ್ಬೋದು. ಇಲ್ಲೊಂದು ಮರ ಇದೆ, ಆ ಮರದ ಕೊಂಬೆಯ ಮೇಲಿನ ಹೊರಗಡೆ ನೀರು ಬಂದಿರುವಂಥದ್ದು ಇಲ್ಲಿ ಪ್ರವಾಹದ ಭೀಕರತೆಗೆ ಸಾಕ್ಷಿಯಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಈ ದೃಶ್ಯವು ಖೇಡಗಿ ಗ್ರಾಮದ್ದೇ. ದೇವಸ್ಥಾನ ಜಲಾವೃತಗೊಂಡಿದೆ. ಮಕ್ಕಳು ನೀರಿನಲ್ಲಿ ಈಜಾಡ್ತಿದ್ದಾರೆ. ಸೊಂಟದವರೆಗೆ ನಿಂತ ನೀರಿನಲ್ಲಿಯೇ ರಾಸುಗಳನ್ನ ಹಿಡಿದುಕೊಂಡು ಜನ ಹೆಜ್ಜೆ ಹಾಕ್ತಿದ್ದಾರೆ. ಇಲ್ಲಿ ನೋಡಿ, ದೇಗುಲ ಮುಳುಗಡೆಯಾಗಿದ್ರೂ ಪೂಜೆ ಸಲ್ಲಿಸೋದು ಮಾತ್ರ ನಿಲ್ತಿಲ್ಲ. ಖೇಡಗಿ ಗ್ರಾಮದಲ್ಲಿನ ಗುಡ್ಡದ ಬಸವೇಶ್ವರ ಮಠ ಜಲಾವೃತಗೊಂಡಿದೆ. ಪ್ರವಾಹದ ನೀರಿನಲ್ಲಿ ಈಜಿಕೊಂಡು ಹೋಗಿ ಕಾಂತಯ್ಯ ಎಂಬುವವರು ಬೆಳಿಗ್ಗೆ ಮತ್ತು ಸಂಜೆ ಗದ್ದುಗೆಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಪ್ರವಾಹ ಇದ್ದರೂ ಮಠದಲ್ಲಿ ಪೂಜೆ ನಿಲ್ಲಿಸಲ್ಲ ಅಂತ TV9ಗೆ ಹೇಳಿದ್ದಾರೆ. ಇದೇ ಸ್ಥಳದಿಂದ ಮಾಡಿರುವ TV9 ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಭೀಮೆಯ ಪ್ರವಾಹ ದೇವರಿಗೂ ಜಲ ದಿಗ್ಬಂಧನ. ಏನು ಇಂಡಿ ತಾಲೂಕಿನ ಖೇಡಗಿ ಗ್ರಾಮದ ಗುಡ್ಡದ ಬಸವರಾಜೇಂದ್ರ ಮಠದ ಆವರಣ ಇಡೀ ಜಲಾವೃತವಾಗಿದೆ. ಇಲ್ಲಿ ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಬಸವರಾಜೇಂದ್ರ ಮಠದ ಏನು ಪೂರ್ವ ಸ್ವಾಮೀಜಿಗಳ ಏನು ಗದ್ದಿಗೆ ಮತ್ತು ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿ ಬಸವರಾಜೇಂದ್ರ ಮಠ ಜಲಾವೃತವಾಗಿದ್ದರೂ ಸಹ ಅಲ್ಲಿರತಕ್ಕಂಥ ದೇವರ ಪೂಜೆಗಳಿಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಯಥಾ ಪ್ರಕಾರ ಸಮಯಕ್ಕೆ ಸರಿಯಾಗಿ ಪೂಜಾ ಕೈಂಕರ್ಯಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ದೇವಸ್ಥಾನದ ಮತ್ತು ಮಠದ ಪೂಜೆಯನ್ನು ಮಾಡ್ತಕ್ಕಂಥ ಇಲ್ಲಿ ಸ್ವಾಮೀಜಿಗಳು ಇಲ್ಲಿ ಪ್ರವಾಹದ ನೀರಲ್ಲಿ ಈಜಾಡ್ತಾ ಅವರು ದೇವಸ್ಥಾನದ ಏನು ಗದ್ದಿಗೆಗೆ ಇಲ್ಲಿ ಬರ್ತಾ ಇದ್ದಾರೆ. ಬಂದು ತಮ್ಮ ಪೂಜಾ ಕೈಂಕರ್ಯವನ್ನು ಇಲ್ಲಿ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಮಠದ ಏನು ನಿಯಮಗಳ ಪ್ರಕಾರ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಇಲ್ಲಿ ಪೂಜೆಯನ್ನು ಮಾಡಬೇಕೆನ್ನೋದಿದೆ. ಆ ಒಂದು ಸಂಪ್ರದಾಯವನ್ನು ಪ್ರವಾಹ ಬಂದರೂ ನಾವು ಮುರಿಯಲ್ಲ, ಯಾವುದೇ ಕಾರಣಕ್ಕೂ ನಾವು ಪೂಜೆಯನ್ನು ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಇವರು ಈಗಾಗಲೇ ನಮಗೆ ಮಾಹಿತಿ ನೀಡಿದ್ದಾರೆ. ಎಷ್ಟು ನೀರಿದ್ರೂ ಬಿಡಲ್ಲ ಸರ್ ಪೂಜೆ, ನಾವು ಬರ್ತೀವಿ ರೀ. ನಾಳೆ ಹಬ್ಬ ಐತಿರಪ್ಪ, ಈ ಮಠದಲ್ಲಿ ಹಬ್ಬ ಐತಿ, ಎಲ್ಲ ತೊಂದರೆ ಆಗತ್ತೆ ಭಕ್ತರಿಗೆಲ್ಲ. ಅದಕ್ಕೆ ಭಕ್ತರಿಗೆ ಎಲ್ಲ ತ್ರಾಸಾದರೆ
ನಮ್ಗೆ ತ್ರಾಸ ಆಗ್ತದೆ ಸರ್. ಅದಕ್ಕೆ ಏನೇ ಇದ್ರೂ ಬಿಡಲ್ರಿ ಸರ್. ಇದು ವಿಜಯಪುರ ಜಿಲ್ಲೆಯ ಕಥೆಯಾದರೆ ನೆರೆಯ ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿ ಪ್ರವಾಹಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಶಹಾಪುರದ ರೋಜಾ ಗ್ರಾಮ ನಡುಗಡ್ಡೆಯಾಗಿದ್ದು ಮೂಕ ಪ್ರಾಣಿಗಳು ಮೇವು ಇಲ್ಲದೆಯೇ ರೋಧಿಸುತ್ತಿವೆ. ಬೋಟ್ನಲ್ಲಿ ರಾಸುಗಳಿಗೆ ಮೇವು ತರೋ ಪರಿಸ್ಥಿತಿ ಬಂದೊದಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಕಂಪ್ಲೀಟ್ ಆಗಿ ಒಂದು ಭೀಮಾ ನದಿ ಪ್ರವಾಹದಿಂದ ನಡುಗಡ್ಡೆ ಕೂಡ ಆಗಿರುವಂಥದ್ದು. ಅಂದರೆ ಈ ಒಂದು ರೋಜಾ ಗ್ರಾಮದ ಸುತ್ತ ಭೀಮಾ ನದಿಯ ಪ್ರವಾಹದ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಈ ಒಂದು ಗ್ರಾಮದ ಅಂದರೆ ರೋಜಾ ಗ್ರಾಮದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿರುವಂಥ ಜಾನುವಾರುಗಳು ಸಾಕಷ್ಟು ಸಮಸ್ಯೆನ ಅನುಭವಿಸ್ತದೆ. ಅಂದರೆ ಪ್ರಮುಖವಾಗಿ ಜನ ಆದರೆ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿದ್ರೆ, ಆದರೆ ಮೂಕ ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಹೀಗಾಗಿ ಆ ಮೂಕ ಪ್ರಾಣಿಗಳ ರೋದನೆ ಕೇಳುವರು ಇಲ್ಲದಂತಾಗಿದೆ. ಹೀಗಾಗಿ ಇಲ್ಲಿರುವಂಥ ರೋಜಾ ಗ್ರಾಮದ ಯುವಕರು ತಮ್ಮ ಕುಟುಂಬಸ್ಥರನ್ನು ಕಾಳಜಿ ಕೇಂದ್ರದಲ್ಲಿ ಬಿಟ್ಟು ತಮ್ಮ ಜಾನುವಾರುಗಳ ನೋಡೋಕ್ಕೆ ಬೋಟ್ಗಳ ಮೂಲಕ ಇಲ್ಲಿ ಗ್ರಾಮಕ್ಕೆ ಬರುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ. ಅಂದರೆ ಪ್ರತಿದಿನ 2 ರಿಂದ 3 ಬಾರಿ ಗ್ರಾಮಕ್ಕೆ ಬಂದು ಇಲ್ಲಿರುವಂಥ ಜಾನುವಾರುಗಳಿಗೆ ಮೇವು ಹಾಕೋದಿರ್ಬೋದು, ಮತ್ತು ನೀರು ಕುಡಿಸುವಂಥ ಕೆಲಸ ಇಲ್ಲಿರುವಂಥ ಯುವಕರು ಮಾಡ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಭೀಮಾ ನದಿ ಆರ್ಭಟ ಪ್ರವಾಹ ತಂದಿಟ್ಟಿದೆ. ಚಿನ್ಮಳ್ಳಿ ಕಲ್ಲೂರು ಮಧ್ಯೆ ನಿರ್ಮಿಸಿದ್ದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕುಚ್ಚಿಕೊಂಡು ಹೋಗಿದೆ. ಭೀಮಾ ನದಿಯ ರಭಸಕ್ಕೆ ಸೇತುವೆಯ ಒಂದು ಭಾಗಕ್ಕೆ ಸಂಪೂರ್ಣ ಹಾನಿಯಾಗಿದೆ. ಇದರಿಂದ ಜೇವರ್ಗಿ ಅಫ್ಜಲ್ಪುರ ತಾಲೂಕು ಮಧ್ಯ ಸಂಪರ್ಕ ಕಟ್ಟಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಮಲಪ್ರಭಾ ನದಿ ತೀರದ ಬೆಳೆಗಳು ಜಲಾವೃತಗೊಂಡಿವೆ. ಬಾಗಲಕೋಟೆ ಜಿಲ್ಲೆ ಬೀರನೂರು ಗ್ರಾಮದ 100 ಎಕರೆ ಬೆಳೆ ಜಲಾವೃತಗೊಂಡಿದೆ. ಕಬ್ಬಿನ ಗದ್ದೆಗಳಲ್ಲಿ ಮಂಡಿಯುದ್ದ ನೀರು ನಿಂತಿದೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಪ್ರವಾಹ ಸ್ಥಿತಿ ಸೃಷ್ಟಿಯಾಗಿದೆ. ಹುಕ್ಕೇರಿಯ ಜಿನ್ರಾಲ ಗ್ರಾಮದಲ್ಲಿ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ, ಕಬ್ಬು ಬೆಳೆಗಳು ಸರ್ವನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಅಬ್ಬರಕ್ಕೆ ಮತ್ತೆ ಪ್ರವಾಹದ ಭೀತಿ ಶುರುವಾಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜಿನ್ರಾಲ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೂ ಕೂಡ ಇದೀಗ ಘಟಪ್ರಭಾ ನದಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಜನ ಕೂಡ ಈಗ ಆತಂಕದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಾನೀಗ ಆ ಘಟಪ್ರಭಾ ನದಿ ದಂಡೆ ಮೇಲೆ ಇದ್ದೇನೆ. ಸದ್ಯ ಇಲ್ಲಿನ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತಾ ಇದ್ದೇನೆ. ಈಗಾಗಲೇ ನೀರು ಗ್ರಾಮವನ್ನ ಸುತ್ತುವರೆದಿದ್ರೆ, ಇನ್ನೊಂದು ಕಡೆ ಗ್ರಾಮದ ಹೊರವಲಯದಲ್ಲಿರುವಂತಹ ಬಹುತೇಕ ಜಮೀನುಗಳು ಎಲ್ಲವೂ ಕೂಡ, ಒಂದು ಕಡೆ ಮೆಕ್ಕೆಜೋಳ ಆಗಿರ್ಬೋದು, ಅದರ ಜೊತೆಗೆ ಕಬ್ಬು ಆಗಿರ್ಬೋದು, ಎಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಘಟಪ್ರಭಾ ನದಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಇನ್ನೇನು ಕಟಾವಿಗೆ ಬಂದಂತಹ ಫಸಲೆಲ್ಲವೂ ಕೂಡ ಇದೀಗ ಮುಳುಗಡೆಯಾಗಿ ರೈತರೆಲ್ಲರೂ ಕೂಡ ಆತಂಕದ ಸ್ಥಿತಿಯನ್ನ ಎದುರಿಸ್ತಾ ಇರುವಂತದ್ದು. ನಿರಂತರವಾಗಿ ಕಳೆದ 2 ದಿನಗಳಿಂದ ಮತ್ತೆ ಮಳೆ ಅಬ್ಬರ ಶುರುವಾಗಿರುವಂತದ್ದು. ಇತ್ತ ರಾಯಚೂರಿನಲ್ಲೂ ಮಳೆ ಸೃಷ್ಟಿಸಿರುವ ರಗಳೆ ಒಂದೆರಡಲ್ಲ, ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಯಚೂರಿನಲ್ಲಿ ಕಳೆದ 2-3 ದಿನಗಳಿಂದ ಏನು ಮಳೆ ಸುರಿತಾ ಇದೆ, ಇದರಿಂದ ಸಾಕಷ್ಟು ರೀತಿಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಭತ್ತವನ್ನ ಜಿಲ್ಲೆಯಲ್ಲಿ ಎಷ್ಟು ಹೆಚ್ಚಾಗಿ ಬೆಳೀತಾರೋ ಅದೇ ಮಾದರಿಯಲ್ಲಿ ಹತ್ತಿಯನ್ನು ಕೂಡ ಅತಿ ಹೆಚ್ಚಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ. ಸಂಪೂರ್ಣವಾಗಿ ಕಳೆದ 2 ದಿನಗಳಿಂದ ಏನು ಮಳೆ ಸುರಿತಾ ಇದೆ, ಸಂಪೂರ್ಣವಾಗಿ ಹತ್ತಿ ಬೆಳೆ ಹಾಳಾಗಿ ಹೋಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಇಡೀ ಜಿಲ್ಲೆಯಾದ್ಯಂತ ಏನು ಹತ್ತಿ ಬೆಳೆಯಲಾಗಿದೆ, ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ಸದ್ಯ ಎದ್ದು ಕಾಣ್ತಾ ಇದೆ. ಇಲ್ಲೊಂದು ಕಡೆ ರೈತರು ಈ ಕಡೆ ಹೇಳಲಿಕ್ಕೂ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಕೂಡ ರೈತರಿಗೆ ಎದುರಾಗಿರುವಂಥದ್ದು. ಯಾವ ರೀತಿ ಸಮಸ್ಯೆ ಆಗತೈತ್ರಿ ನಿಮ್ಗೆ ಅಂತ? ಸರ್ ಈಗ ಏನಿಲ್ರಿ, ಇದು ಹತ್ತಿ ಎಲ್ಲ ಸತತವಾಗಿ 1.5-2 ತಿಂಗಳಾಯ್ತು ರೀ, ಸತತ ಮಳೆ ಐತ್ರಿ. ಮಳೆಯಿಂದ ಏನಾಗೈತ್ರಿ, ಈಗ ಹತ್ತಿ ಗಿಡದಾಗ ಏನಿದೇವಲ್ರಿ, ಹತ್ತಿ ಗಿಡದಲ್ಲಿ ಇರ್ತಕ್ಕಂಥ ಹತ್ತಿ ಸಹ ಎಲ್ಲ ಕೊಳತು ಹೋಗಕ್ಕೆ, ಕಾಯಿ ಕೊಳತು ಹೋಗಕತ್ತೈತ್ರಿ. ಆಮೇಲೆ ಅಲ್ಲಿ ಹತ್ತಿ ಹೊಡೆದಂತ ಹತ್ತಿ ಏನೈತಿ ಮಳಿಕೆ ಬರಕತ್ತೈತ್ರಿ. ಹತ್ತಿ ನೋಡ್ರಿ ಇಲ್ಲಿ ದೃಶ್ಯದಾಗ ಹತ್ತಿ ಎಲ್ಲ ಕೊಳತು, ಇದು ಅದ್ರಾಗ ಮಳಿಕೆ ಬರಕತ್ತೈತ್ರಿ, ಅಲ್ಲೇ ಉಚ್ಚಿ ಬೀಳಕತ್ತೈತ್ರಿ. ಗಿಡಗಳೆಲ್ಲ ಕೊಳತು ಒಣಗಿ ಹೋಗಕತ್ತಿ ಬಿಟ್ಟವ್ರಿ.
ಆಮೇಲೆ ಹತ್ತಿದೊಂದು ಸಮಸ್ಯೆ ರೀ, ಜ್ವಾಳ ಏನೈತ್ರಿ 2 ಸಾರಿ ಬಿತ್ತಿವಿ ಸರ್. 2 ಸಾರಿ ಬಿತ್ತಿದ್ರು ವಿಪರೀತ ಮಳೆಯಿಂದ ಆ ಜ್ವಾಳ ಸಹಿತ ಮ್ಯಾಕ್ ಬರೋ ಇದು ಮೊಳಕೆ ಹೊಡಿವಲ್ ಸರ್, ಅಲ್ಲೇ ಕೊಳತು ಹೋಗಕತ್ತೈತಿ ಬೀಜ. ಒಂದ್ ಕಡೆ ಮಳೆ ಸುರಿಯುತ್ತಿದ್ದರೆ ಮತ್ತೊಂದ್ ಕಡೆ ಭೀಮೆ ರೌದ್ರ ರೂಪ ತಾಳಿದ್ದಾಳೆ. ಇತ್ತ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.